ಇದೊಂದು 15 ವರ್ಷದಿಂದನೇ 15-20 ವರ್ಷದಿಂದ ನನಗೋಸ್ಕರ ಒಂದು ಸ್ಕ್ರಿಪ್ಟ್ ಬರೆದಿದ್ರು ಉಮೇಶಣ್ಣವರು. ಒಂದು ಕಾರ್ ಕತೆ ನೀನೇ ಮಾಡಬೇಕು ಅಂತೇಳಿ. ಆ ಸ್ಕ್ರಿಪ್ಟ್ನ ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ 5,000 ರೂಪಾಯಿ ನಾನು ಅಡ್ವಾನ್ಸ್ ಕೊಟ್ಬಿಟ್ಟು ತೊಗೊಳ್ಳಿಲ್ಲ ಅವರು. ಆ ಕತೆನ ನಾನು ತೊಗೊಂಬಂದಿದ್ದೆ. ಉಮೇಶ್ ಅನ್ನೋರು ಅಂದರೆ ನಗು. ಅವರು ಸೆಟ್ಟಲ್ಲಿದ್ದರೆ ನನ್ನ ನೋಡಿದ್ರೆ ಸಾಕು, ಅವರು ಕೆನ್ನಿಗಿಂದು ಮುತ್ತು ಕೊಟ್ಬಿಟ್ಟು ತಪ್ಕೊಳ್ಳೋರು. ಎಲ್ಲ ಕಲಾವಿದ್ರ ಮೇಲೆ ಅಷ್ಟೇ ಪ್ರೀತಿ. ಹಿರಿಯ ಕಲಾವಿದರು ಸಡನ್ನಾಗಿ ಅವ್ರಿಗೆ ಈ ಥರ ಆಗಿರೋದು ಯಾರಿಗೂ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಂಬಕ್ಕೆ ಆಗ್ತಿಲ್ಲ. ನನ್ನ ಈಗಲೂ ಅವ್ರ ಮುಖ, ಆ ನಗು ಮುಖ ಹಾಗೇ ಇದೆ. ನಾನು ಅಂದ್ಕೊಂಡೆ ನಮ್ಮ ಮೈಸೂರು ಕಡೆಯಿಂದ ಬರ್ತಾಯಿದ್ದೀನಿ, ಅವರು ಹೆಂಗಿದ್ರು ಆ ನಗು, ಅವರು ಒಂದು ಸೌಂಡ್ ಕೊಡೋರಲ್ಲ ಬಾಯಲ್ಲಿ, ಅದು ಹಾಗೆ ಇಡಬೇಕು ಅವ್ರನ್ನ. ಈ ಪರಿಸ್ಥಿತಿಲಿ ನಾನು ನೋಡಬಾರ್ದು ಅಂತ ಅಂದ್ಕೊಂಡೆ, ಮನಸ್ಸು ತಡೀಲಿಲ್ಲ. 10 ನಿಮಿಷದಲ್ಲಿ ಬ್ಯಾಟನ್ಪುರದಿಂದ ಇಲ್ಲಿ ರೀಚ್ ಮಾಡಿದ್ದೀನಿ. ಅಂತ ಒಂದು ಮಹಾನ್ ಕಲಾವಿದರನ್ನ ಕಳ್ಕೊಂಡಿರೋದು ನಮ್ಮೆಲ್ಲರಿಗೂ ಬಹಳ ದುಃಖ. ಇವರು ಮತ್ತು ನಮ್ಮ ಉಮೇಶಣ್ಣವರು, ಮೈಸೂರು ಅಶ್ವಥ್ ಸಾರು, ಅವರೆಲ್ಲ ಕಲಾವಿದರು ಅಷ್ಟೇ. ಕಲೆಗೋಸ್ಕರ ಜೀವನ ಮಾಡಿದವರು, ದುಡ್ಡಿಗೋಸ್ಕರ ಅಲ್ಲ, ಆಸೆಗೋಸ್ಕರ ಅಲ್ಲ, ಬೇರೆ ಏನೋ ಉದ್ದೇಶಕ್ಕೋಸ್ಕರ ಇದ್ದಂಥ ಕಲಾವಿದರು ಅಲ್ವೇ ಇಲ್ಲ. ಅವರು ತುಂಬ ದೊಡ್ಡ ಸಂಗೀತಗಾರರು. ಅವರು ಯಾವ ಥರ ಹಾಡು ಹೇಳ್ತಿದ್ರು ಅಂದರೆ, ರಾಜ್ಕುಮಾರ್ ಅವರ ಹಾಡು, ಆಮೇಲೆ ನಾಟಕದ ಕಂದ ಪದ್ಯಗಳು, ಒಳ್ಳೆ ರೈಟ್ರು, ಬರೆಯೋರು, ಹಾಡೋರು, ಹಾರ್ಮೋನಿ ಪ್ಲೇಯರ್. ಅವರು ನಮ್ಮ ನಾಟಕದಲ್ಲೆಲ್ಲ ನುಡಿಸಿದ್ರೆ, ಅವಾಗ ನಮ್ಮ ತಂದೆ ಅವ್ರ ಜೊತೆ ತಬಲ ನುಡಿಸ್ತಿದ್ದಾರಂತೆ, ನಮ್ಮ ಅಪ್ಪ ವಯಲಿನ್ ನುಡಿಸ್ತಿದ್ದಾರೆ. ಹಿರಣ್ಣಯ್ಯ ಮಿತ್ರ ಮಂಡಳಿಯಲ್ಲಿ ನಮ್ಮ ಅಪ್ಪ ವಯಲಿನ್ನು, ಉಮೇಶ್ ಅನ್ನೋರು ಹಾರ್ಮೋನಿಯಮ್ಮು, ಮುಸುರಿ ಕೃಷ್ಣಮೂರ್ತಿ ಸರ್ ಅವರು ಹಾರ್ಮೋನಿಯಂ ಪ್ಲೇಯರ್. ಹಳಬರೆಲ್ಲ ಸಂಗೀತದಿಂದನೇ ಬಂದವರು ಅವರು. ಯಾಕೆಂದರೆ ನಾಟಕದಿಂದ, ಆ ಕ್ಯಾಟಗರಿಯಿಂದ ಬಂದಿದ್ದವರು. ಹೌದು, ತುಂಬ ಚೆನ್ನಾಗಿ ಬರೆಯೋರು. ಈಗ ಮೊನ್ನೆ 6 ತಿಂಗಳ ಮುಂದೆ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಇವರು, ಉಮೇಶ್ ಅನ್ನೋರು. ನಾನು ಏನಣ್ಣ ನೀನು ವಿಲ್ಲನ್ನ? ಹೂನಪ್ಪ ನಾನೇ ವಿಲ್ಲನ್ನು ಅಂತ. ಅಷ್ಟು ಖುಷಿಯಾಗಿ ಸಂತೋಷವಾಗಿ ನಮ್ಮ ಜೊತೆ ಇದ್ದ ಉಮೇಶ್ ಅನ್ನೋರು ಇವತ್ತು ನಮ್ಮ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕೆಂದರೆ ಅವರೆಲ್ಲ ಮಹಾನ್ ಕಲಾವಿದರು, ಗಂಧರ್ವರು. ಅವ್ರಿಗೆ ದೇವರು ಶಾಂತಿಯನ್ನು ಕೊಡಲಿ ಅಂಥೇಳಿ ಅವ್ರ ಕುಟುಂಬದವ್ರಿಗೆ ಗೊತ್ತು. ನನಗೆ ಅವ್ರ ಮಗಳು ಒಬ್ಬರೇ ಇರೋದು. ಅದರಿಂದ ಮುಂದೆ ನಮ್ಮ ಅಕಾಡೆಮಿಯಿಂದ ಅಂತಲ್ಲ, ಸರ್ಕಾರದಿಂದಾಗಲಿ ಅಕಾಡೆಮಿಯಿಂದಾಗಲಿ ಅವ್ರಿಗೇನು, ಅವ್ರ ಕುಟುಂಬಕ್ಕೆ ಏನಾಗಬೇಕು, ಅದು ಏನು ಸಲ್ಲಬೇಕೋ ಅದನ್ನು ನಾವು ಸಲ್ಲಿಸ್ತೀವಿ. ಮುಂದಕ್ಕೆ ಏನಾದರೂ ಸಹಾಯ ಇದ್ರೂ ಕೂಡ ಸರ್ಕಾರದ ವತಿಯಿಂದ ನಾವು ಎಲ್ಲ ಸೇರಿ ಮಾಡ್ತೀವಿ. ಅಂದರೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅವ್ರು ತುಂಬ ದುಡ್ಡು ಸೇರಿಸಿಟ್ಟವರು, ಹಣವಂತರು, ಆ ಥರ ಕಲಾವಿದರಲ್ಲಿ ತುಂಬ ಕಷ್ಟ. ಕಡೆಗೆ ಕಲಾವಿದನಿಗೆ ಉಳಿಯೋದು ಅವನ ಕಲೆ. ಈ ಥರ ಒಂದು ನೀವೆಲ್ಲ ಇದ್ದೀರಲ್ಲ ಜನ, ಈ ಒಂದು ಪ್ರೀತಿ ಅಷ್ಟೇ. ಅದರಿಂದ ಏನಾದರೂ ನಮ್ಮ ಸರ್ಕಾರದಿಂದ ಮಾಡಬೇಕು ಅನ್ನೋದನ್ನು ನಾನು ರವಾನೆ ಮಾಡ್ತೀನಿ. ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ. ಇತ್ತೀಚೆಗೆ ನಾವು ಒಂದು ಗೀತೆ ಬರೆದೆ, ಏನಂತಂದರೆ, ಇಲ್ಲ 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 ಅದೇನಿಲ್ಲ ಇಲ್ಲ ನೋಡೋಣ ಬನ್ನಿರಿ ಎಲ್ಲ. ಯುವಕರಿಗೆ ಉದ್ಯೋಗವೇ ಇಲ್ಲ, ರೂಪಾಯಿಗೆ ಬೆಲೆನೇ ಇಲ್ಲ, ಕಲೆಗೆ ನೆಲೆನೇ ಇಲ್ಲ, ಕೆಲವ್ರಿಗೆ ಮಾನನೇ ಇಲ್ಲ, ದುರಾಚರಣಾಚಾರಕ್ಕೆ ಫುಲ್ ಸ್ಟಾಪೇ ಇಲ್ಲ ಅಲ್ವಾ? ಅದೇನು ದುಡ್ಡಿಲ್ಲ ಅಂದ್ರೆ ದುಡ್ಡು ಅಂತ ಹೇಳಿದ್ರೆ ಕೆಲವ್ರಿಗೆ ಮಾನ ಇರಲ್ಲ. ಅಂದರೆ ನಾನು ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಸಮ್ಮುಖದಲ್ಲಿ ನಮ್ಮ ಗುಬ್ಬಿ ವೀರಣ್ಣನ ಕಂಪ್ನಿಯಿಂದ ಬಂದರಲ್ಲ, ನಮ್ಮ ಇವರು ಬಾಲನಟನ ಬಂದ, ಅವ್ರು ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಿಲ್ವತ್ತೆ. ಅದನ್ನು ಸ್ವಲ್ಪ ನೀವು ನಿಮ್ಮ ನೇತೃತ್ವದಲ್ಲಿ ಖಂಡಿತ ಅವ್ರಿಗೆ ಮರಣೋತ್ತರ ಪ್ರಶಸ್ತಿ ಕೊಡಿಸಿದ್ರೆ ಕರ್ನಾಟಕ ಜನತೆ ಭಾಳ ಸಂತೋಷ. ಖಂಡಿತ ಅದನ್ನು ರೆಫರ್ ಮಾಡೋಣ. ಓಕೆ, ಅದನ್ನು ನಾನೊಬ್ಬ ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರಿ ಅದನ್ನು ಸರ್ಕಾರಕ್ಕೆ ಲೆಟ್ರ್ ಕೊಟ್ಟು ಅದರಿಂದ ನಾವು ಮಾಡ್ತೀವಿ. ನಮಸ್ಕಾರ.